ವ್ಯವಸ್ಥೆಯನ್ನು ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಅವರಲ್ಲದ. ಇವರು ಮಾತು ಕೇಳುವಂಥ ಕೆಲವು ಜನ ಇದ್ದಾರೆ, ಇವರು ಬೆಂಬತ್ತು ಅಂತ ಅವರಿದ್ದಾರೆ. ಸಂಘಟನೆ ಆಗ್ತದೆ, ಮೂರನೇದು ಕೂಡಿದಿದ್ರೆ ಇಲ್ಲ, ಬಡದಾಡೆ ಸಾಯೋದು. ಇವ್ರನ್ನೂ ಕೂಡಿ ಎಷ್ಟಲ್ಲ ಬರೋ ಕೂಡಿದ್ರೆ ಆಗೋದಿಲ್ಲ. ಇಲ್ಲಿ ರೈತರಿಗೆ ತಿಳಿಸಿ ಹೇಳಬೇಕು, ಇಲ್ಲಿ ಹಿಂದುಳಿದವ್ರಿಗೆ ತಿಳಿಸಿ ಹೇಳಬೇಕು, ಬಿದ್ದ ಸಮುದಾಯಕ್ಕೆ ತಿಳಿಸಿ ಹೇಳಬೇಕು, ದಲಿತರಿಗೆ ಹೇಳಬೇಕು, ಆದಿವಾಸಿ ಹೇಳಬೇಕು, ಅಲ್ಪಸಂಖ್ಯಾತರಿಗೆ ಹೇಳಬೇಕು. ಇವನ್ನೆಲ್ಲರೂ ಒಟ್ಟಿಗೆ ತೊಗೊಳ್ಬೇಕು. ತೊಗೊಂಡು ಏನಾದರೂ ಒಂದು ಬದಲಾವಣೆ ಕ್ರಾಂತಿ ರೂಪದ ಹೋರಾಟ ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ಚೇಂಜ್ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ 2029 400 ಪಾರ್ ನಿಶ್ಚಿತ. ಇವು ತಮ್ಮ ಸ್ವಾರ್ಥನ ಕೇಜ್ರಿವಾಲ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಮೂರೂ ಜನ ಕೆಲವೊಂದು ಟೈಮ್ದಾಗ ತಪ್ಪುಗಳನ್ನು ಮಾಡಿದ್ದಾರೆ ಅವರು ಒಂದಾಗೋ ಸಂದರ್ಭದಲ್ಲಿ. ಮತ್ತು ನಿತೀಶ್ ಕುಮಾರ್ ಅಂತ ಇವತ್ತು ಅವರು ಸುತ್ತಿ ಹೋಗ್ಬಿಟ್ಟು ಮುಗಿದೋಗ್ಬಿಟ್ಟು ಇತಿಹಾಸ ಗರ್ಭಕ್ಕೆ ಸೇರಿದರು. ಅವ್ರ ಬಗ್ಗೆ ಭಾಳಷ್ಟು ಆಸೆ ಇತ್ತು. ನಿತೀಶ್ ಕುಮಾರ್ ಏನೋ ಬದಲಾವಣೆ ಆಗ್ಬೋದು, ಸಮಾಜವಾದ ಪಕ್ಷದ ಬಂದಂಥವರು ಸಮಾಜವಾದಿ ಇದ್ದಾರೆ, JP ಅವ್ರ ಜೊತೆಗೆ ಬೆಳೆದು ಬಂದವರಿದ್ದಾರೆ. ಅದೇ ಕಾಲಕ್ಕೆ ಜಯಪ್ರಕಾಶ್ ನಾರಾಯಣ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಲೋಹಿಯಾರನ್ನು ಸಮೀಪದಿಂದ ನೋಡಿದವರಿದ್ದಾರೆ. ಏನೋ ಬದಲಾವಣೆ ತರಬಹುದು ಅಂತಿತ್ತು. ಕೊನೆಗೆ ತಾವನ್ನ BJPಗೆ ಮಾರ್ಕೊಂಡಿದ್ದು ನಾವು ನೋಡಿದ್ವಿ. ಇವರು 3 ಮಂದಿ ಕ್ಯಾಂಡಿಡೇಟ್, 3 ಜನ ಹೆಂಗಿದ್ದಾರೆ. ಅದರಲ್ಲಿ ಸೀನಿಯರು ಮಮತಾ ಬ್ಯಾನರ್ಜಿ, ನಂತರ ರಾಹುಲ್ ಗಾಂಧಿ, ಜೊತೆಗೆ ಕೇಜ್ರಿವಾಲ್. ಇವರು ಕೂಡಿಕೊಂಡು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ, ಈ ದೇಶಕ್ಕೆ ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ ಮಾಡ್ಬೋದೇನೋ. ಅದು ಕೂಡ್ತಾರೆ ಇವರು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಕೂಡಲಿಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯ ಏನು? ಒಂದು ಡಿಕ್ಟೇಟರ್ ಅಂದ್ಬಿಟ್ಟು ಮತ್ತೊಂದಿಲ್ಲ.